ಯಡಿಯೂರಪ್ಪ ನೀವ್ ನೆನಪಿದ್ರೆ ಆಯ್ತು. ಹೌದಾ ಇಲ್ಲ ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಅಧ್ಯಕ್ಷರೇ, ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಲಿಖಿತ ಮೂಲಕ ಉತ್ತರಿಸುವ ಕಾಂಗ್ರೆಸ್ಗೆ 5 ವರ್ಷ ಆಶೀರ್ವಾದ ಮಾಡಿದ್ದಾರೆ. ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಆಶೀರ್ವಾದ ಮಾಡಿದ್ದಾರೆ ಮಾಡಲಿಲ್ಲ. ದಿನಾಂಕ 15/12/25 ಮಾಡಿದ್ದಾರೆ ಇಲ್ಲ ಹೇಳಿಲ್ಲ. ಜನರು 5 ವರ್ಷ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ? ನಮ್ಮ ಪಾರ್ಟಿ ವಿಷಯ ಬಿಡಿ ಸರ್. ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಮಾಡ್ತೀವಿ. ಜನ ಖುಷಿಯಾಗಿದ್ದಾರೆ, ನೀವು ಖುಷಿಯಾಗಿಲ್ಲ ಅಷ್ಟೇ. ನಿಮಗೆ 5 ವರ್ಷ ಮಾಡಿದ್ದಾರೆ ಇಲ್ಲ ಹೊಟ್ಟೆ ಕಿಚ್ಚು, ಅಸೂಯೆ, ಹೊಟ್ಟೆ ಕಿಚ್ಚು. ನಿಮಗೆ 5 ವರ್ಷ ಮಾಡಿದ್ದಾರೆ ಸರ್. ನಾವು 5 ವರ್ಷ ತುಂಬಿಸ್ತೇವೆ. 28ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ, ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ಯಾವ ಮುಖ್ಯಮಂತ್ರಿಗಳೇ, ಯಡಿಯೂರಪ್ಪ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಅಲ್ಲಿಂದ ಯಾಕೆ ಕೆಳಗಿಳಿಸಿಲ್ಲ? ನಮ್ಮ ಸರ್ಕಾರನಾಗಿಲ್ಲ, ರಾಮಕೃಷ್ಣ ಚಂದ್ರಬಾಬು ಮಾತ್ರ 2ನೇ ಸರಿ ಸರ್ಕಾರ ಬಂದಿದೆ ಹೊರತು ದೇವರಾಜ ಸಿದ್ದಾಗ ಬಂದ ಚರ್ಚೆ ದಯಮಾಡಿ ಕೇಳಿ. 2020 ಯಡಿಯೂರಪ್ಪ ಅದೇ ಹೇಳಿ ನಮ್ಗೆ. ಹೆಗ್ಡೆ ಅವ್ರು ಬಿಟ್ರೆ ಯಾವ ಯಾಕೆ ಮಾಡಿದ್ರಿ? 3 ಸಾರಿ ಬದಲಾವಣೆ ಮಾಡಿದ್ರಿ ಯಡಿಯೂರಪ್ಪನವ್ರಿಗೆ ಯಾಕೆ? ನಮ್ ಜೊತೆ ಇದ್ದವರು ನೀವು ಅಲ್ಲಿ ಹೋಗಿದ್ದೀರಿ, ಈಗ ಅಲ್ಲಿ ಹೋಗಿ ಡಿಪೆಂಡ್ ಮಾಡ್ತಾ ಇದ್ದೀರಿ. ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿ ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ 100 ಸೀಟು ನೀವು ಕಡಿಮೆ ಬರ್ತಾರೆ. ಯತ್ನಾಳವ್ರು ಯಾಕೋ ಸುಮ್ಮನೆ ಕೂತಿದಾರಲ್ಲ, ಏನು ಮಾತಾಡ್ತಾ ಇಲ್ಲ. ಹೊಸ ಪಕ್ಷ ಮಾತಾಡ್ತೀರಮ್ಮ. ಹಿಟಾಚಿ ಅಂತ ಹಿರಿಯರನ್ನ ಮಾತಾಡ್ತಾರೆ, ನೀವ್ ಯಾಕೆ ಕೇಳಿ? ಜೆಸಿಬಿ ಪಕ್ಷದ ಅಧ್ಯಕ್ಷರೇ, ಈಗ 5 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದು ಅಷ್ಟೇ ಒಂದೇ ಸಮಾಧಾನ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದೇನು, ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. ಜೆಸಿಬಿ ಪಾರ್ಟಿಯವರೇ, ನಾನು ಹೋಗಿ ನಾವು ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದ್ರೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ. ಆಯ್ತು, ಮುಂದೇನು? ಜನವರಿ ನಂತರ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಪಕ್ಷದ ನಾಯಕರ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಮಂಡಿಸಿ ನಮ್ಗೇನು ಒಂದೇ ನಿಮಿಷ. ನಮ್ಮಲ್ಲಿ ಮುಖ್ಯಮಂತ್ರಿ ಪ್ರಾಬ್ಲಮ್
ಬೇಜಾರಿಲ್ಲ, ಅವರೇ ನಾನೇ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು, ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ಆಗ್ತಾರೆ, ನಿಮ್ದೇನ್ ಪ್ರಾಬ್ಲಮ್? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.